ನಿಮ್ಮ ಪರ್ಸನ್ ಥಿಂಕಿಂಗ್ ಬಗ್ಗೆ ರೀಡಿಂಗ್ ಮಾಡಕ್ಕೆ ಕೇಳಿದ್ರಿ. ಅವ್ರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ ಸ್ವಲ್ಪ ಜನ ಫ್ಯಾಮಿಲಿ ವೆಲ್ಫೇರ್ ಬಗ್ಗೆ ಕೇಳಿದ್ದಾರೆ. ಲೈಕ್ ಬಿಸ್ನೆಸ್ ಬಗ್ಗೆ ಅಥವಾ ನಿಮ್ಮ ಫಿನಾನ್ಷಿಯಲ್ ಗ್ರೋತ್ ಬಗ್ಗೆ ಅಥವಾ ನಿಮ್ಮ ಜಾಬ್ ಬಗ್ಗೆ ಅಥವಾ ನಿಮ್ಮ ಎಜುಕೇಶನ್ ಬಗ್ಗೆ. ಅದು ನಿಮ್ಮ ಎಜುಕೇಶನ್ ಆಗಿರ್ಲಿ ಅಥವಾ ನಿಮ್ಮ ಮಕ್ಕಳ ಎಜುಕೇಶನ್ ಆಗಿರ್ಲಿ ಅದ್ರ ಬಗ್ಗೆ ಎಲ್ಲ. ಓಕೆ, ಇದ್ರ ಬಗ್ಗೆ ನಾನು ಮಾಡ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ನಾನು ನಿಮ್ಮನ್ನ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಅಟ್ಲೀಸ್ಟ್ ನಿಮ್ಗೆ ಯಾರ್ಯಾರಿಗೆ ಬೇಕಾಗಿದೆಯೋ ಅವ್ರು ಅಟ್ಲೀಸ್ಟ್ ನನ್ಗೊಂದು 50 ಕಾಮೆಂಟ್ಸ್ ಆದ್ರೂ ಬಂದ್ರೆ, ಅಂದ್ರೆ ಒಂದು 50 ಜನಕ್ಕೆ ರಿಕ್ವೈರ್ಮೆಂಟ್ ಇದೆ ಈ ರೀಡಿಂಗ್ ಅಂತ ಗೊತ್ತಾದ್ರೆ ನಾನು ಖಂಡಿತ ನಿಮ್ಗೆ ರೀಡಿಂಗ್ ಮಾಡ್ಕೊಡ್ತೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಓಕೆ, ಫಸ್ಟ್ ಕಾರ್ಡ್ ದಿ ಹ್ಯಾಂಗ್ಡ್ ಮ್ಯಾನ್, ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್, ಥರ್ಡ್ ಕಾರ್ಡ್ 5 of cups, fourth card 9 of wands, fifth card knight of wands, last sixth card 6 of wands. ಫಸ್ಟ್ ಕಾರ್ಡ್ ದಿ ಹ್ಯಾಂಗ್ಡ್ ಮ್ಯಾನ್ ಪ್ರಕಾರ ನಿಮ್ ಪರ್ಸನ್ ಏನ್ ಥಿಂಕ್ ಮಾಡ್ತಾರೆ ನಿಮ್ ಬಗ್ಗೆ ಅಂದ್ರೆ, ನೀವೊಬ್ರು ಪರ್ಸನ್ ಒಂಥರ ಡಿಫ್ರೆಂಟ್ ಆಗಿರ್ತೀರಾ ಅಂತ. ಅಂದ್ರೆ ವಿಭಿನ್ನವಾಗಿ ಥಿಂಕ್ ಮಾಡ್ತೀರಾ, ಅವ್ರಿಗಿಂತ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೀರಾ ಎಲ್ಲ ವಿಷಯದಲ್ಲಿ ಅಂತ. ಸೊ ಈ ತರ ಇರೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಲ್ಲಿ ಡಿಸಿಷನ್ ತಗೊಳ್ಳೋವಾಗ ನೀವಿಬ್ರು ಒಂದೇ ರೀತಿ ಒಪ್ಪಿಗೆ ಕೊಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನಿಮ್ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ಏನಾದ್ರೂ ಒಂದು ಬಿಗ್ ಡಿಸಿಷನ್ ತಗೋಬೇಕು ಅಂದಾಗ ಫಸ್ಟ್ ನೀವಿಬ್ರು ಕುತ್ಕೊಂಡು ಯೋಚನೆ ಮಾಡಿ ಹಾನೆಸ್ಟ್ ಆಗಿ ಇಬ್ಬರ ಅಭಿಪ್ರಾಯನು ಶೇರ್ ಮಾಡ್ಕೊಂಡು ಆಮೇಲೆ ನಿರ್ಧಾರ ತಗೊಳ್ಳೋಣ ಅಂತ ಥಿಂಕ್ ಮಾಡ್ತಾ ಇದಾರೆ ಅವರು. ಆತರ ಪಡೋದು ಬೇಡ ಅಂತ. ನಿಮ್ ರಿಲೇಶನ್ಶಿಪ್ ಅಲ್ಲಿ ತಾಳ್ಮೆ ತುಂಬಾ ಮುಖ್ಯ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ ಸ್ವಲ್ಪ ಜನಕ್ಕೆ ಅವ್ರ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ. ತುಂಬಾ ವಿಷಯಗಳು ಡಿಫ್ರೆಂಟ್ ಆಂಗಲ್ ಅಲ್ಲೇ ಕಾಣಿಸ್ತಾ ಇದೆ. ಇನ್ನ ಒಂದು ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಯಾರೋ ಒಬ್ರು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿದೆ ಒಬ್ರು ನಿಮ್ ರಿಲೇಶನ್ಶಿಪ್ ನ ಒಂದು ಹೊಸ ರೀತಿಯಲ್ಲಿ ನೋಡೋದಿಕ್ಕೆ. ಇನ್ನ ಯಾರು ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಥವಾ ಸ್ಟಾರ್ಟ್ ಮಾಡಿದ್ದಾರೆ ಹೊಸದಾಗಿ ಅನ್ನೋರ್ಗೆ ನಿಮ್ ಪರ್ಸನ್ ಹೇಗ್ ನೋಡ್ತಾ ಇದ್ದಾರೆ ನಿಮ್ಮನ್ನ ಅಂದ್ರೆ, ನೀವು ಅವ್ರಿಗೆ ಒಂದು ಗ್ರೇಟ್ ಪಾರ್ಟ್ನರ್ ಅಂತಾನೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಅದು ರೈಟ್ ಟೈಮ್ ಅಲ್ಲ, ಅದನ್ನ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವಂದ್ರೆ ಇಷ್ಟ, ಬಟ್ ಏನಂದ್ರೆ ಅವ್ರಿಗೆ ಸ್ವಲ್ಪ ಅವ್ರ ಲೈಫ್ ಅಲ್ಲಿ ಸ್ವಲ್ಪ ಥಿಂಗ್ಸ್ ನ ಸ್ಟೇಬಲ್ ಮಾಡ್ಕೋಬೇಕಾಗಿದೆ. ಸ್ವಲ್ಪ ಆಲ್ರೆಡಿ ಅವ್ರಿಗೆ ಏನೋ ಪ್ರಾಬ್ಲಮ್ಸ್ ಇರೋದನ್ನೆಲ್ಲ ಅವರು ಫಸ್ಟ್ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಅಪ್ರೋಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರಾಗಿ ಬಂದು ಇನ್ ಕೇಸ್ ಈ ತರ ಅವ್ರು ಓಪನ್ ಆಗಿ ಹೇಳಿದ್ರೆ, ಈ ತರ ಅವ್ರು ಫಸ್ಟ್ ಅವ್ರು ಓನ್ ಲೈಫ್ ನ ನೋಡ್ಕೊಂಡು ಆಮೇಲೆ ನಿಮ್ಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಅವ್ರ ಡಿಸಿಷನ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರ್ಗೆ ಹೇಳ್ಬೇಕು ಅಂದ್ರೆ, ನಿಮ್ ಪರ್ಸನ್ ನಿಮ್ಮನ್ನ ಹೇಗ್ ನೋಡ್ತಾರೆ ಅಂದ್ರೆ, ನಿಮ್ ರಿಲೇಶನ್ಶಿಪ್ ಇಂದ ಅವ್ರು ತುಂಬಾ ಟಯರ್ಡ್ ಆಗಿದ್ದಾರೆ, ಬೇಸತ್ತಿದ್ದಾರೆ, ತುಂಬಾ ಫ್ರಸ್ಟ್ರೇಷನ್ ಫೀಲ್ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ನಿಮ್ ಪರ್ಸನ್. ಯಾಕಂದ್ರೆ ಪ್ರತಿ ಸಾರಿ ಒಂದು ಕಾಂಪ್ರಮೈಸ್ ಆಗ್ಲಿ ಅಥವಾ ಒಂದು ಸ್ಯಾಕ್ರಿಫೈಸ್ ಆಗ್ಲಿ ಅದು ಒಬ್ಬರ ಕಡೆಯಿಂದ ಮಾತ್ರನೇ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಅವರು ತುಂಬಾ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಾ ಇರೋದು ಏನಂದ್ರೆ, ಅದು ಏನೇ ಕಷ್ಟ ಆಗ್ಲಿ ಒಂದ್ಸಲ ನಿಮ್ ಹತ್ರ ಮಾತಾಡ್ಬೇಕು. ಇಬ್ರು ಕುತ್ಕೊಂಡು ಹಾನೆಸ್ಟಿ ಆಗಿ ಮಾತಾಡಿ ನಿಮ್ ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿಕ್ಕೆ ಮತ್ತೆ ತುಂಬಾ ದಿನ ನಿಮ್ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನ ಬ್ರೇಕಪ್ ಆಗಿರೋರ್ಗೆ, ಸಪರೇಟ್ ಆಗಿರೋರ್ಗೆ ಹೇಳ್ಬೇಕಂದ್ರೆ, ನಿಮ್ ಎಕ್ಸ್ ಏನ್ ಥಿಂಕ್ ಮಾಡ್ತಾ ಇದಾರೆ ನಿಮ್ ಬಗ್ಗೆ ಅಂದ್ರೆ, ಅವರು ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ನಿಮ್ಮನ್ನ ಬಿಟ್ಬಿಡೋಣ, ಕಂಪ್ಲೀಟ್ ಆಗಿ ನಿಮ್ ಬಗ್ಗೆ ಥಿಂಕ್ ಮಾಡೋದೇ ಬೇಡ ಅಂತಾನು ಥಿಂಕ್ ಮಾಡ್ತಾರೆ. ಇನ್ನೊಂದ್ಸಲ ಇಲ್ಲ, ಹಾಗೆ ಬಿಡೋಕ್ ಆಗೋದಿಲ್ಲ, ಕಷ್ಟ ಆಗುತ್ತೆ, ಮತ್ತೆ ನಿಮ್ಮನ್ನ ರೀಚ್ ಆಗೋಣ, ಮತ್ತೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋಣ ಅಂತಾನು ಥಿಂಕ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಇನ್ನೂ ಟೈಮ್ ಬೇಕಾಗಿದೆ ಅನ್ಸುತ್ತೆ ಏನಾದ್ರೂ ಒಂದು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳೋದಿಕ್ಕೆ. ಇನ್ನ ಯಾರೆಲ್ಲ ಬಿಗ್ ಡಿಸಿಷನ್ಸ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದೀರಾ ಅಥವಾ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತವ್ರಿಗೆ ನಿಮ್ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ಸದ್ಯಕ್ಕೆ ನೀವು ಹೋಗಿ ಮ್ಯಾರೇಜ್ ಪ್ರಪೋಸಲ್ ಕೊಟ್ರುನು ಅವ್ರು ಅಕ್ಸೆಪ್ಟ್ ಮಾಡೋ ಸಿಚುಯೇಷನ್ ಅಲ್ಲಿ ಇರಲ್ಲ. ಯಾಕಂದ್ರೆ ಅವ್ರದೇ ಆದ ಸ್ವಂತ ಟೈಮ್ ಲೈನ್ಸ್ ಅನ್ನೋದು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ನೂ ಜಾಸ್ತಿ ಇದೆ. ಲೈಕ್ ಜಾಬ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಅಥವಾ ಅವ್ರ
ಬಿಸ್ನೆಸ್ ಅಥವಾ ಏನೋ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು ಅವ್ರ ಗೋಲ್ ಅನ್ನೋದು ಏನಾದ್ರೂ ಇರ್ಬೋದು. ಸೊ ಅದರಿಂದ ಅವ್ರು ಅಕ್ಸೆಪ್ಟ್ ಮಾಡಲ್ಲ ಸಡನ್ ಆಗಿ, ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅದರಿಂದ ನೀವು ಆತರ ಪಟ್ಟೋದು ಫೋರ್ಸ್ ಮಾಡೋದು ಏನು ಮಾಡ್ದಿರಾ ಸ್ವಲ್ಪ ದಿನ ವೆಯ್ಟ್ ಮಾಡಿ ತಾಳ್ಮೆಯಿಂದ ಅಂತ ಹೇಳ್ತೀನಿ. ಆಮೇಲೆ ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಅವ್ರಿಗೆ ಎಲ್ಲಿ ನಿಮ್ಗೆ ಸಪೋರ್ಟ್ ಬೇಕಾಗಿದೆ, ಹೆಲ್ಪ್ ಬೇಕಾಗಿದೆ ಅಂತ ಕೇಳಿ ನಿಮ್ ಕೈಲಾದಷ್ಟು ಸಪೋರ್ಟ್ ಹೆಲ್ಪ್ ಅವ್ರಿಗೆ ಮಾಡಿ ಅಂತ ಹೇಳ್ತೀನಿ. ಇನ್ನ ಎಲ್ಲಾರ್ಗೂ ದಿ ಹ್ಯಾಂಗಡ್ ಮ್ಯಾನ್ ಕಾರ್ಡ್ ಏನ್ ಹೇಳೋದು ಅಂದ್ರೆ, ಇದು ಒಂದು ಪಾಠ ಅನ್ನೋದು ನಿಮ್ಗೆ ಕಲ್ಸುತ್ತೆ. ಹೇಗೆ ಅಂದ್ರೆ, ಪ್ರತಿಯೊಂದು ಲೈಫಲ್ಲಿ ಆಗೋದು ಅದು ಯಾವಾಗ ಆಗ್ಬೇಕೋ ಅವಾಗೇ ಆಗುತ್ತೆ. ನಾವು ರಶ್ ಆಗಿರ್ಬೋದು, ಅಂದ್ರೆ ತುಂಬಾ ಆತರ ಪಟ್ಟು ಎಲ್ಲ ಮಾಡ್ಬಾರ್ದು ಅಂತ. ಅಂಡ್ ನಮ್ಗೆ ಎಷ್ಟು ಪ್ರೀತಿ ಬೇಕು, ಯಾವಾಗ ಬೇಕು ಅನ್ನೋದು ಮ್ಯಾಟ್ರ್ ಅಲ್ಲ. ಬೆಸ್ಟ್ ಥಿಂಗ್ ಏನಂದ್ರೆ ತಾಳ್ಮೆಯಿಂದ ವೆಯ್ಟ್ ಮಾಡೋದು ಅಂತ. ಕೆಲವೊಂದ್ಸಲ ನಮ್ಗೆ ಬೇಕಾಗಿರೋ ಥಿಂಗ್ಸ್ಗೋಸ್ಕರ ನಾವೇನಾದ್ರೂ ಒಂದು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ ಕೂಡ ಬರುತ್ತೆ. ಅದು ಕೂಡ ಹೇಳ್ತಾ ಇದೆ ಲೆಸನ್ ಈ ಕಾರ್ಡ್. ಓಕೆ, ಇವಾಗ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ಗೆ ಹೋಗೋಣ. ದಿ ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ನೀವು ಒಬ್ರು ಯಾರು ಅವ್ರನ್ನ ತುಂಬಾ ಕೇರ್ ಮಾಡ್ತಿರೋ ಅಂತ ಪರ್ಸನ್ ನೀವು ಅಂತ. ಮತ್ತೆ ಅವರು ನಿಮ್ ಜೊತೆ ಇದ್ದಾಗ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವ್ರ ಲೈಫಲ್ಲಿ ನೀವಿರೋದೇ ಅವ್ರಿಗೆ ಒಂಥರ ಹೆಮ್ಮೆ ತರ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವ್ರ ಫ್ಯೂಚರ್ ಬಗ್ಗೆ ತುಂಬಾ ಹೋಪ್ಸ್ ಇದೆ. ಇವಾಗ ನೀವಿರೋದಕ್ಕಂತ ಅವ್ರಿಗೆ ಇನ್ನೂ ಕಾನ್ಫಿಡೆಂಟ್ ಜಾಸ್ತಿ ಆಗಿದೆ. ಮತ್ತೆ ತುಂಬಾ ಲಾಂಗ್ ಟೈಮ್ ಅಲ್ಲಿ ನಿಮ್ ರಿಲೇಶನ್ಶಿಪ್ ಇರುತ್ತೆ, ನೀವು ಅವ್ರ ಜೊತೆ ಇರ್ತೀರಾ ಅಂತ ಅವ್ರು ನಂಬ್ತಾ ಇದ್ದಾರೆ. ಅಂಡ್ ನಿಮ್ ಪರ್ಸನ್ ತುಂಬಾ ಡೀಪ್ ಆಗಿ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಗೆ ಅಂತಾನೆ ಹೇಳ್ಬೋದು. ಅವ್ರು ನಿಮ್ ಜೊತೆ ಇದ್ದಾಗ ಅವ್ರು ಒಂದು ವಂಡರ್ಫುಲ್ ಆಗಿ ಫೀಲ್ ಮಾಡ್ತಾರೆ. ಅವ್ರು ಒಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ ನಿಮ್ಮಿಬ್ಬರಿಗೂ ಅಂತ ಹೇಳ್ಬೋದು. ಆಮೇಲೆ ನಿಮ್ಮಿಬ್ಬರ ಥಿಂಕಿಂಗ್ ಕೂಡ ಸೇಮ್ ಇರುತ್ತೆ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ಯಾರು ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದೀರಾ ಅಥವಾ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೆ ನಿಮ್ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾರೆ ಅಂದ್ರೆ, ಬಿಗಿನಿಂಗ್ ಇಂದ ಇವತ್ತಿನವರೆಗೂ ನೀವು ಅವ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀರಾ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕನ್ಫರ್ಮ್ ಆಗಿದೆ ನೀವೇ ಆ ಪರ್ಸನ್ ಅವ್ರಿಗೋಸ್ಕರ ಹುಟ್ಟಿರೋದು ಅಂತ. ಅವ್ರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ ಜೊತೆ ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡೋದಕ್ಕೆ. ಅಂಡ್ ಇನ್ನು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ನಿಮ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಅಂತಾನೆ ಫೀಲ್ ಮಾಡ್ತಾ ಇದ್ದಾರೆ, ಗ್ರೋ ಆಗ್ತಾ ಇದೆ ಇನ್ನು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಗ್ರೇಟ್ ಪ್ಲೇಸ್ ಅಲ್ಲೇ ಇದೆ ನಿಮ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು ಅವ್ರ ಮನ್ಸಲ್ಲಿ. ಅಂಡ್ ನಿಮ್ ಫೀಲಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ದಿನ ದಿನ ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ಒಂದು ಹ್ಯಾಪಿನೆಸ್ ಮತ್ತೆ ಪ್ರೀತಿ ಮತ್ತೆ ಒಂದು ಕಮಿಟ್ಮೆಂಟ್ ಅನ್ನೋದು ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತೆ ಸ್ಟ್ರಾಂಗ್ ಆಗಿ ಅವ್ರು ಬಿಲೀವ್ ಮಾಡಿದ್ದಾರೆ ಏನಂದ್ರೆ, ಲೈಫಲ್ಲಿ ಮತ್ತೆ ನಿಮ್ಮಂತ ಪರ್ಸನ್ ಸಿಕ್ಕಲ್ಲ ಅವ್ರಿಗೆ ಅಂತ. ನೆಕ್ಸ್ಟ್ ಸೆಪರೇಟ್ ಆಗಿರೋರು ಅಥವಾ ಬ್ರೇಕಪ್ ಆಗಿರೋರ್ಗೆ ಹೇಳ್ಬೇಕು, ನಿಮ್ ಎಕ್ಸ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ ಎಕ್ಸ್ ಸ್ಟಿಲ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ ರಿಲೇಶನ್ಶಿಪ್ ಮೆಮೊರೀಸ್ ಅವ್ರಿಗೆ ಮೈಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತೆ ಅದ್ರ ಬಗ್ಗೆನೆ ತುಂಬಾ ಥಿಂಕ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ನೀವೇನಾದ್ರೂ ಅವ್ರನ್ನ ರೀಚ್ ಆದ್ರೆ ಅವ್ರು ಮತ್ತೆ ಹ್ಯಾಪಿ ತುಂಬಾ ಸಂತೋಷ ಪಡ್ತಾರೆ ನಿಮ್ ಜೊತೆ ರೀಕನೆಕ್ಟ್ ಆಗೋದಕ್ಕೆ. ಮುಂಚೆಗಿಂತ ಇವಾಗ ಇನ್ನೂ ಚೆನ್ನಾಗಿರ್ತಾರೆ ನಿಮ್ ಜೊತೆ ಅಂತ ಹೇಳ್ಬೋದು. ಈ ಸಲ ನೀವು ಒಂದಾದಾಗ ನಿಮ್ಗೆ ಏನು ಚೇಂಜಸ್ಸೇ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ಫಸ್ಟ್ ಹೇಗಿದ್ರು ನಿಮ್ ಜೊತೆ ಪ್ರೀತಿಯಿಂದ ಅದೇ ತರ ಇರ್ತಾರೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ನ ಯಾರು ಸ್ಟ್ರಾಂಗ್ ಡಿಸಿಷನ್ಸ್ ತಗೋಬೇಕು ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಇದೀರೋ, ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ ಪರ್ಸನ್ ಕೂಡ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಮತ್ತೆ ಲೈಫ್ ಲಾಂಗ್ ನಿಮ್ ಜೊತೆ ಇರೋದಿಕ್ಕೆ ಅವ್ರು ಇಷ್ಟ ಪಡ್ತಾ ಇದ್ದಾರೆ ಮತ್ತೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ನಿಮ್ಮನ್ನ ಒಂದು ರಾಣಿ ತರಾನೇ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರಿಗಾಗಿ ಹುಟ್ಟಿರೋ ಪರ್ಸನ್ ಅಂದ್ರೆ ಅದು ನೀವೇ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅಂಡ್ ಓವರ್ ಆಲ್ ಆಗಿ ಕಾರ್ಡ್ ನಿಮ್ಗೆ ಎಲ್ಲರಿಗೂ ಏನ್ ಹೇಳುತ್ತೆ ಅಂದ್ರೆ, ಕಾನ್ಫಿಡೆನ್ಸ್, ಹೋಪ್ ಅಂಡ್ ಸ್ಟ್ರಾಂಗ್ ಫೀಲಿಂಗ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈ 3 ಕ್ವಾಲಿಟೀಸ್ ನಿಮ್ಮಲ್ಲಿ ಇದ್ರೆ ನಿಮ್ಗೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ನೀವು ಯಾವ ಪ್ಲೇಸ್ ಅಲ್ಲಿ ಇರ್ಬೇಕು ಅನ್ಕೊಂಡಿರ್ತೀರೋ ಆ ಪ್ಲೇಸ್ ಅಲ್ಲಿ ನೀವ್ ಇರ್ಬೋದು ಅಂತ ಹೇಳ್ತಾ ಇದೆ. ನೀವಿಬ್ರು ಆಲ್ರೆಡಿ ಮೆಚೂರ್ಡ್ ಪರ್ಸನ್ಸ್ ಅಂತ ಹೇಳ್ಬೋದು. ನಿಮ್ ಪ್ರೀತಿ ವಿಷಯದಲ್ಲಿ ತುಂಬಾ ಮೆಚೂರ್ಡ್ ಆಗಿದ್ದೀರಾ ಅಂತ.
ಸೊ ಅದರಿಂದನೇ ನಿಮ್ಮ ರಿಲೇಶನ್ಶಿಪ್ ಇನ್ನೂ ತುಂಬ ದಿನ ಇರುತ್ತೆ ಹ್ಯಾಪಿಯಿಂದ ಅಂತ ಹೇಳ್ಬೋದು. ಇನ್ನು ಥರ್ಡ್ ಕಾರ್ಡ್ 5 ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಪರ್ಸನ್ ನಿಮ್ಮನ್ನ ಹೇಗೆ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂದರೆ, ನೀವೊಬ್ರು ಪರ್ಸನ್ ಹೇಗೆ ಅಂದರೆ ನೀವೊಂದು ಸ್ಯಾಡ್ನೆಸ್ ಮತ್ತೆ ಹೆವಿ ಫೀಲಿಂಗ್ಸ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ. ಹೇಗೆ ಅಂದರೆ ಮತ್ತೆ ಅದು ಆ ಸ್ಯಾಡ್ನೆಸ್ಗೆ ಎಲ್ಲ ನೀವು ಸಾರಿ ಕೂಡ ಫೀಲ್ ಮಾಡ್ತಾ ಇದ್ದೀರಾ ಅಂತ. ಯಾವುದು ಹಳೇದು ಆಗಿತ್ತೋ ಮಿಸ್ಟೇಕ್ಸ್ ಅದ್ರ ಬಗ್ಗೆನೇ ನೀವು ಸ್ಯಾಡ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸಾರಿ ಫೀಲ್ ಮಾಡ್ತಾ ಇದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಏನೋ ಒಂದು ಹಳೇದು ನಿಮ್ಮಿಂದ ಮಿಸ್ ಆಗಿದೆ ಅಥವಾ ಅದನ್ನ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡಿ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಇವಾಗ ಸದ್ಯಕ್ಕೆ ಅಟ್ಲೀಸ್ಟ್ ನಿಮ್ಮ ಹತ್ರ ಏನು ಉಳಿದಿದೆಯೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಹಾನೆಸ್ಟಿಯಾಗಿ ಏನು ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅಂದರೆ, ನೀವು ಇವಾಗ ಒಂದು ಬ್ಯಾಡ್ ಸ್ಟಫ್ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅದರಲ್ಲೇ ಬ್ಯುಸಿ ಆಗಿಬಿಟ್ರೆ, ಈ ಒಳ್ಳೇದೇನು ನಡೆಯುತ್ತೆ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅದನ್ನು ಮಿಸ್ ಮಾಡ್ಕೊಳ್ತೀರಾ. ಸೊ ಅದರಿಂದ ಹೊರಗಡೆ ಬನ್ನಿ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಈ ನಿಮ್ಮ ಥಿಂಕಿಂಗಿಂದ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಹೊರ್ಟೋಗಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ದಂಗೆ ಆಗೋಗಿದೆ ಅಂತ ಹೇಳ್ಬೋದು. ಇಲ್ಲಿ ನನಗೆ ಮೈನ್ ಜ್ಯೋತಿಕ್ ಸೈನ್ ಯಾರ್ದು ಕಾಣಿಸ್ತಾ ಇದೆ ಅಂದರೆ ಜೋಡಿಯಾಕ್ ಸೈನು ಸ್ಕಾರ್ಪಿಯೋ ಆಗಿರ್ತಾರೆ ಅಂತ ಅನಿಸುತ್ತೆ. ಸೊ ಮ್ಯಾಕ್ಸಿಮಮ್ ಪೀಪಲ್ಲು ಯಾಕಂದರೆ ಅವರು ತುಂಬ ಡೌನ್ ಫೀಲ್ ಆಗ್ತಾರೆ, ಅವ್ರ ಬಗ್ಗೆ ಅವರೇ ಕಾನ್ಫಿಡೆಂಟ್ ಇಲ್ದಂಗೆ ಆಗ್ಬಿಡ್ತಾರೆ ಹಳೇದನ್ನ ನೆನೆಸ್ಕೊಂಡು. ಯಾವುದೋ ಒಂದು ವಿಷಯದಲ್ಲಿ ಸ್ಟಕ್ ಆಗಿಬಿಡ್ತಾರೆ ಸ್ಯಾಡ್ ಥಾಟ್ಸಲ್ಲೇ. ಆಮೇಲೆ ಇವಾಗೇನು ಪ್ರೆಸೆಂಟ್ ಇರುತ್ತೋ ಅದನ್ನು ಎಂಜಾಯ್ ಮಾಡಲ್ಲ ಲೈಫ್ನ. ಇದರಿಂದ ಅವರು ಹ್ಯಾಪಿಯಾಗಿರಲ್ಲ, ಅವ್ರ ಜೊತೆಲಿರೋರು ಹ್ಯಾಪಿಯಾಗಿರೋಕ್ಕಾಗೋದಿಲ್ಲ. ದೇ ಮೈಟ್ ಥಿಂಕ್ ಅವ್ರು ಥಿಂಕ್ ಮಾಡಬೇಕಾಗುತ್ತೆ ಹೀಗಿಲ್ದಿರ ಚೇಂಜ್ ಆಗೋದಕ್ಕೆ. ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗಿರಬೇಕಾಗುತ್ತೆ. ಎಲ್ಲರಿಂದನೂ ನೀವು ಅವಾಯ್ಡ್ ಆಗ್ತಾ ಇದ್ದೀರಾ ಅಂತ, ನೀವು ಒಬ್ಬರೇ ಇರೋದಕ್ಕೂ ಇಷ್ಟಪಡ್ತಾ ಇದ್ದೀರಾ ಅಂತಲೂ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ನೀವು ಸ್ಟ್ರಾಂಗ್ ಆಗಿ ಹೊರಗಡೆ ಬರಲೇಬೇಕು ಅಂತ ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ಯಾರು ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರು ನಿಮ್ಮ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇದ್ದರೆ ಅವರು ಹ್ಯಾಪಿಯಾಗಿರ್ತಾರೆ ಅನ್ನೋದನ್ನ ಅವ್ರಿಗೆ ಗೊತ್ತು, ಕಾನ್ಫಿಡೆಂಟ್ ಇದೆ, ಅವ್ರಿಗೆ ನಂಬಿಕೆ ಇದೆ ಅದ್ರ ಮೇಲೆ. ಬಟ್ ಇದೇ ಥರ ನೀವು ಸ್ಯಾಡ್ನೆಸ್ ಕ್ಯಾರಿ ಮಾಡ್ತಾ ಇರೋದನ್ನ ನೋಡಿದ್ರೆ ಅವ್ರಿಗೆ ಭಯನೂ ಆಗುತ್ತೆ ಅಂತ ಹೇಳ್ಬೋದು. ಈ ರಿಲೇಶನ್ಶಿಪ್ ಪರವಾಗಿ ಇದು ವರ್ಕೌಟ್ ಆಗಲ್ಲ ಅಂತಲೂ ಸಮ್ಟೈಮ್ಸ್ ಥಿಂಕ್ ಮಾಡ್ತಾರೆ ಅವರು. ಸೊ ಅದರಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಒಂದು ಸ್ಯಾಡ್ನೆಸ್ಸಿಂದ ಮೂವ್ ಆನ್ ಆಗಿ ಫಸ್ಟು. ಏನಾಗಿದೆಯೋ ಹಳೇದು ಮರ್ತೋಗ್ಬಿಡಿ, ನಿಮ್ಮ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಯಾವಾಗಲೂ ಈ ಥರ ಸ್ಯಾಡ್ನೆಸ್ ಇದ್ದರೆ ಯಾವಾಗಲೂ ಒಬ್ಬ ಪರ್ಸನ್ ಬಂದು ನಿಮಗೆ ನೀವು ಗ್ರೇಟು, ನೀವು ಆಗಲ್ಲ, ಹೀಗಿರಿ ಅಂತಲೂ ಪ್ರತಿ ಸಲ ಹೇಳ್ಕೊಂಡಿರೋದಕ್ಕೆ ಆಗೋದಿಲ್ಲ. ಸೊ ನೀವಾಗಿ ನೀವು ಅದರಿಂದ ಹೊರಗಡೆ ಬನ್ನಿ ಅಂತ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಯಾರು ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದೀರೋ ಅವ್ರಿಗೆ ನಿಮ್ಮ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಅಸಹನೆ ಇದೆ ಅಂತ ಹೇಳ್ಬೋದು. ಏಕೆಂದರೆ ನೀವು ಏನು ನಂಬಿಕೆ ಇಟ್ಕೊಂಡಿದ್ರೆ, ನಿಮ್ಮ ಪ್ರೀತಿಯಿಂದ ಏನು ಸಿಗಬೇಕು ಅಂತ ಅಂದ್ಕೊಂಡಿದ್ರೋ ಅದು ಸಿಗ್ತಾ ಇಲ್ಲ ನಿಮಗೆ ಅಂತ, ಅದು ನಿಮ್ಮ ಪರ್ಸನ್ಗೆ ಗೊತ್ತು, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಪರ್ಸನ್ಗೆ ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅಂದರೆ, ನೀವು ಒಂದು ಡಿಸಪಾಯಿಂಟ್ಮೆಂಟಲ್ಲಿ ಸ್ಟಕ್ ಆಗಿದ್ದೀರಾ. ಬಟ್ ಆ ಡಿಸಪಾಯಿಂಟ್ಮೆಂಟ್ಸು ರಿಯಲ್ಲಾ ಅಥವಾ ಜಸ್ಟ್ ನಿಮ್ಮ ಥಾಟ್ಸಾ ಅಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಸ್ವಲ್ಪ ಚೇಂಜ್ ಆಗೋದು ಬೇಕಾಗಿದೆ ರಿಲೇಶನ್ಶಿಪ್ಪಲ್ಲಿ. ಯಾಕಂದರೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂದರೆ ನೀವು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮಗೆ ಏನು ಹೆಲ್ಪ್ ಬೇಕಾಗಿದೆಯೋ ಅವ್ರ ಕಡೆಯಿಂದ ಆ ಹೆಲ್ಪ್ ಅವ್ರು ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಲೂ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಸಪ್ರೇಟ್ ಆಗಿದ್ದೀರಾ ಅಥವಾ ಬ್ರೇಕಪ್ ಆಗಿದೆ ಅವ್ರಿಗೆ ನಿಮ್ಮ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಎಕ್ಸ್ಗೆ ತುಂಬ ಬೇಜಾರಾಗಿದೆ ಅಂತಲೂ ಹೇಳ್ಬೋದು ಬ್ರೇಕಪ್ ಆಗಿರೋದಕ್ಕೆ. ಈ ಒಂದು ನಿಮ್ಮಿಬ್ಬರಿಗೂ ಗೊತ್ತು, ನಿಮ್ಮ ರಿಲೇಶನ್ಶಿಪ್ನ ಎಂಡ್ ಮಾಡೋ ಟೈಮ್ ಆಗಿತ್ತು ಅದು. ಸೊ ಅದರಿಂದನೇ ಎಂಡ್ ಆಯಿತು ಅಂತ. ಬಟ್ ಆದರೆ ನೀವು ತುಂಬ ಹಾರ್ಡಾಗೆ ಟ್ರೈ ಮಾಡಿದ್ರಿ ಅವ್ರನ್ನ ಫೋರ್ಸ್ಫುಲ್ಲಾಗಿ ಬ್ರೇಕಪ್ ಆಗೋ ಥರ ಮಾಡೋದಕ್ಕೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಅಥವಾ ಅವರು ನಿಮಗೆ ತುಂಬ ಫೋರ್ಸ್ಫುಲ್ಲಾಗಿ ನಿಮಗೆ ಬ್ರೇಕಪ್ ಕೊಟ್ಟರು ಅಂತಲೂ ಥಿಂಕ್ ಮಾಡ್ತಾ ಇರ್ತಾರೆ ಇನ್ನು ಸ್ವಲ್ಪ ಜನ.
ಅಂಡ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ ಪರ್ಸನ್ ಇವಾಗ ಆಗಿರೋದು ಆಗೋಯ್ತು, ಏನು ಮಾಡಕ್ ಆಗೋದಿಲ್ಲ. ಬಟ್ ಅಟ್ಲೀಸ್ಟ್ ನೀವು ಏನ್ ಮಾಡಿದ್ರೆ ನೀವು ಹ್ಯಾಪಿ ಆಗಿರ್ತೀರೋ ಆ ಕೆಲ್ಸದ ಮೇಲೆ ಫೋಕಸ್ ಮಾಡಿ. ಆಮ್, ಹಾಗೆ ಹ್ಯಾಪಿ ಆಗಿರಿ. ಇವಾಗ ಮತ್ತೆ ಹೊಂದಾಗೋದಿಕ್ಕೆ ಇದು ರೈಟ್ ಟೈಮ್ ಅಲ್ಲ. ಸೊ ಎಲ್ಲಾರ್ಗೂ ಟೈಮ್ ಅನ್ನೋದು ಬೇಕಾಗುತ್ತೆ. ಒಂದ್ಸಲ ಗಾಯ ಆಗಿರೋದು ಅದು ಹೀಲ್ ಆಗೋದಿಕ್ಕೆ ಮತ್ತೆ ಗುಡ್ ಡಿಸಿಷನ್ ತಗೋಬೇಕಂದ್ರೆ ಅದಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಥಿಂಕ್ ಮಾಡ್ತಾ ಇದಾರೆ ನಿಮ್ ಪರ್ಸನ್. ಅಂಡ್ ಇನ್ನೆಲ್ಲ ಯಾವ ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ ಪರ್ಸನ್ಗೆ ನೀವ್ ಹೇಗ್ ಕಾಣಿಸ್ತೀರಾ ಅಂದ್ರೆ ಒಂದು ಎಮೋಷನಲ್ ಪರ್ಸನ್ ತರ ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಬರೀ ರಿಲೇಶನ್ಶಿಪ್ ಅಲ್ಲಿ ಬರೋ ಪ್ರಾಬ್ಲಮ್ಸ್ ಬಗ್ಗೆನೇ ಫೋಕಸ್ ಮಾಡ್ತೀರಾ. ನಿಮ್ಗೆ ಏನ್ ಫೀಲಿಂಗ್ಸ್ ಇದೆಯೋ ಅದನ್ನ ಓಪನ್ ಆಗಿ ನಿಮ್ ಪಾರ್ಟ್ನರ್ ಜೊತೆ ಮಾತಾಡಿ ನಿಮ್ ಪರ್ಸನ್ ಜೊತೆ ಅಂತ ಥಿಂಕ್ ಮಾಡ್ತಾ ಇದಾರೆ. ಸೊ ಇದರಿಂದ ಮ್ಯಾರೇಜ್ ಕಮಿಟ್ಮೆಂಟ್ಗೆ ಅವ್ರು ಒಪ್ಪಿಗೆ ಕೊಡೋದು ಸ್ವಲ್ಪ ಟೈಮ್ ತಗೋಬಹುದು ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಓವರ್ ಆಲ್ ಆಗಿ ಎಲ್ಲರಿಗೂ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ಲೈಫ್ ಅಲ್ಲಿ ಒಂದು ಲಾಸ್ ಆಗ್ಲಿ ಅಥವಾ ಒಂದು ಸ್ಯಾಡ್ನೆಸ್ ಆಗ್ಲಿ ಬರೋದೆಲ್ಲ ಕಾಮನ್. ಅದು ಒಂದು ಪಾರ್ಟ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆನೆ ಥಿಂಕ್ ಮಾಡ್ಕೊಂಡು ನಿಮ್ ಟೈಮು ವೇಸ್ಟ್ ಮಾಡ್ಕೊಂಡು ನಿಮ್ ಫೀಲಿಂಗ್ಸ್ ನಿಮ್ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಂಡು ಬೇರೆಯವ್ರಿಗೂ ಅದು ಇಲ್ದಂಗೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದೆ ಕಾರ್ಡ್. ಇದು ಏನಂದ್ರೆ ಹಳೇದ್ರಲ್ಲಿ ನೀವೇನೋ ಒಂದು ಪಾಠ ಕಲ್ತಿರ್ತೀರಾ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆ ಪಾಠದಿಂದ ನಿಮ್ಗೆ ಗೊತ್ತಾಗುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ಬೇಕು. ಇನ್ ಕೇಸ್ ಇಂಥದ್ದು ಬರುತ್ತೆ ಪ್ರಾಬ್ಲಮ್ ಅಂದಾಗ ಅದರಿಂದ ಹೊರಗಡೆ ಹೇಗ್ ಬರೋದು ಅನ್ನೋದು ನಿಮ್ಗೆ ಆ ಪಾಠದಿಂದ ಕಲ್ತಿರ್ತೀರಾ ಅಂತ ಹೇಳ್ಬೋದು. ಅಂಡ್ ಇಟ್ಸ್ ಓಕೆ, ಸ್ಯಾಡ್ನೆಸ್ ಇದ್ರೆ ಲೈಫ್ ಅಲ್ಲಿ ಟೈಮ್ಸ್ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಕಂಟಿನ್ಯೂ ಆಗ್ಬಾರ್ದು ಅನ್ನೋದನ್ನ ನೆನಪಿಸ್ತಾ ಇದೆ ಈ ಕಾರ್ಡ್ ನಿಮ್ಗೆ. ನೆಕ್ಸ್ಟ್ 9 ಆಫ್ ವ್ಯಾಂಡ್ಸ್ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾರೆ ಅಂದ್ರೆ, ನೀವು ಒಬ್ಬ ಸ್ಟ್ರಾಂಗ್ ಪರ್ಸನ್ ಅಂಡ್ ಒಂದು ಧೈರ್ಯಶಾಲಿ ಪರ್ಸನ್ ಅಂತಾನೆ ಥಿಂಕ್ ಮಾಡ್ತಾರೆ. ಅದು ಕೂಡ ಯಾಕೆ ಅಂದ್ರೆ ಅವ್ರು ಪರ್ಸನಲ್ ಆಗಿ ನಿಮ್ಮನ್ನ ತುಂಬಾ ಗಮನಿಸಿದ್ದಾರೆ, ಹತ್ರದಿಂದ ನೋಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಕಷ್ಟವಾದ ಸಿಚುಯೇಷನ್ಸ್ ಅಲ್ಲೂ ನೀವು ತುಂಬಾ ಚಾಲೆಂಜಸ್ ನ ಫೇಸ್ ಮಾಡಿದೀರಾ. ಮತ್ತೆ ಒಂಥರ ನೀವ್ ಹೇಳ್ಬೇಕಂದ್ರೆ ಒಂದು ಸೂಪರ್ ಹೀರೋ ಅಥವಾ ಹೀರೋಯಿನ್ ಅನ್ನೋ ತರಾನೇ ಫೀಲ್ ಮಾಡ್ತಾರೆ ಅವರು. ಯಾಕಂದ್ರೆ ನೀವು ಅಷ್ಟು ಬೇಗ ಗಿವ್ ಅಪ್ ಮಾಡೋದಿಲ್ಲ ಯಾವುದೇ ವಿಷಯದಲ್ಲಾಗ್ಲಿ. ನೀವು ಇನ್ನೂ ಇದೇ ತರ ಮುಂದಕ್ಕೆ ಏನಾದ್ರು ಈ ತರ ಡಿಫಿಕಲ್ಟ್ ಮೂಮೆಂಟ್ಸ್ ನ ಫೇಸ್ ಮಾಡೋ ಸಿಚುಯೇಷನ್ ಬರ್ಬೋದು. ಬಟ್ ಅವ್ರಿಗೆ ಕಾನ್ಫಿಡೆಂಟ್ ಇದೆ ಅಂದ್ರೆ ನೀವು ಅಷ್ಟು ಬೇಗ ಗಿವ್ ಅಪ್ ಮಾಡೋದಿಲ್ಲ. ಮತ್ತೆ ನಿಮ್ ಮೇಲೆ ನಿಮ್ಗೆ ಇರೋ ನಂಬಿಕೆ ಮತ್ತೆ ಕಾನ್ಫಿಡೆನ್ಸ್ ಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಇದೆ ಅಂತಾನೆ ಹೇಳ್ಬೋದು. ಇನ್ನ ಯಾರೆಲ್ಲ ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದಾರೆ ಅಥವಾ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ಇಲ್ಲಿ ನಿಮ್ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಗೊತ್ತು ಇವಾಗ ಅವ್ರಾಗೆ ಅವ್ರು ಬಂದು ನಿಮ್ಗೆ ಅಪ್ರೋಚ್ ಮಾಡಿದ್ರುನು ನೀವು ಸ್ವಲ್ಪ ಟೈಮ್ ತಗೊಳ್ತೀರಾ ಅವ್ರನ್ನ ನಂಬೋದಿಕ್ಕೆ ಅಂತ ಹೇಳ್ಬೋದು. ಯಾಕಂದ್ರೆ ಲೈಫ್ ಅಲ್ಲಿ ನೀವು ಆಲ್ರೆಡಿ ತುಂಬಾ ಡಿಫಿಕಲ್ಟ್ ಎಲ್ಲ ಫೇಸ್ ಮಾಡಿರ್ತೀರಲ್ಲ, ಸೊ ಅದರಿಂದ ಟೈಮ್ ತಗೊಳ್ತೀರಾ ಅಂತ ಅವ್ರಿಗೆ ಗೊತ್ತು. ಸೊ ಅದರಿಂದ ಫಸ್ಟ್ ಅವ್ರು ನಿಮ್ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದು ಆಮೇಲೆ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಅನ್ನೋದು ಬಂದ್ಮೇಲೆ ಆಮೇಲೆ ನಿಮ್ಗೆ ಪ್ರಪೋಸ್ ಮಾಡೋದಿಕ್ಕೆ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನ ಆಲ್ರೆಡಿ ಯಾರ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ ರಿಲೇಶನ್ಶಿಪ್ ಒಂದು ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಏನೇ ಚಾಲೆಂಜಸ್ ಬರ್ತಾ ಇದ್ರು ನಿಮ್ ರಿಲೇಶನ್ಶಿಪ್ ಅಲ್ಲಿ ಇಬ್ರು ಸೇರಿ ಅದನ್ನ ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಿಮ್ ಸ್ಪೆಷಲ್ ಬಾಂಡ್ಗೆ ಯಾವುದೇ ರೀತಿ ಕೊರತೆ ತೊಂದರೆಗಳು ಬರಬಾರ್ದು ಅಂತ ಅವ್ರಿಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇದೆ ಅಂತ ಹೇಳ್ಬೋದು. ನೀವ್ ಲಾಯಲ್ ಆಗಿರ್ತೀರ, ಯಾವತ್ತೂ ಅವ್ರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅವ್ರು ನಂಬಿದ್ದಾರೆ. ಇನ್ನ ಯಾರು ಸಪ್ರೇಟ್ ಆಗಿದ್ದೀರಾ ಅಥವಾ ಬ್ರೇಕಪ್ ಆಗಿದ್ದೀರಾ ಅವ್ರಿಗೆ ನಿಮ್ ಎಕ್ಸ್ ಪರ್ಸನ್ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದೇ ಇಷ್ಟ. ಅವ್ರಿಗೆ ಆತರ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ರಿಯೂನಿಯನ್ ಆಗೋಕ್ಕೂ ಅವ್ರು ಇಷ್ಟ ಪಡ್ತಾ ಇದ್ದಾರೆ. ಬಟ್ ನೀವು ಆತರ ಪಡೋ ಪರ್ಸನ್ ಅಲ್ಲ. ನೀವು ಲೈಫ್ ಬಗ್ಗೆ ತುಂಬಾ ಕೇರ್ ತಗೊಳ್ತೀರಾ ಅಂತಾನು ಅವ್ರಿಗೆ ಗೊತ್ತು. ನಿಮ್ಗೆ ಮತ್ತೆ ಆ ಪರ್ಸನ್ ಜೊತೆ ರಿಲೇಶನ್ಶಿಪ್ ಸರಿಯಾಗಿರುತ್ತೆ, ಏನು ಪ್ರಾಬ್ಲಮ್ಸ್ ಬರಲ್ಲ ನಿಮ್ ಲೈಫ್ಗೆ ಅನ್ನೋದಾದ್ರೆ ಮಾತ್ರನೇ ನೀವು ಆ ರಿಸ್ಕ್ ತಗೊಳಕ್ಕೆ ಹೋಗ್ತೀರಾ, ರೀಬಿಲ್ಡ್ ಮಾಡ್ಕೊಳಕ್ಕೆ ನಿಮ್ ರಿಲೇಶನ್ಶಿಪ್ ನ ಹೋಗ್ತೀರಾ ಅಂತ ಹೇಳ್ಬೋದು. ಇಲ್ಲ ನಿಮ್ಗೆ ಆ ಪರ್ಸನ್ ಮೇಲೆ ಫಸ್ಟ್ ಹೇಗಿತ್ತೋ ನಂಬಿಕೆ ಅದ್ ಬರ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂತಾನೆ ಥಿಂಕ್ ಮಾಡ್ತಾ ಇದ್ದಾರೆ ಅವರು. ಇನ್ನ ಯಾರೆಲ್ಲ ಬಿಗ್ ಡಿಸಿಷನ್ ತಗೋಬೇಕು ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಇದ್ದೀರೋ ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ನಿಮ್ ಪರ್ಸನ್ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಮನ್ನ. ಬಟ್ ನೀವು ಸ್ವಲ್ಪ ಆತರ ಪಡೋದಿಲ್ಲ.
ಯಾಕಂದ್ರೆ ತುಂಬಾ ಲಾಯಲ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ಒಂದು ದೊಡ್ಡ ಡಿಸಿಷನ್ ತಗೊಳಕ್ಕೂ ಮುಂಚೆ ನೀವು ತುಂಬಾ ಥಿಂಕ್ ಮಾಡ್ತೀರಾ ಅಂತ ಹೇಳ್ಬೋದು. ಏನೋ ಒಂದ್ ಸಣ್ಣ ಪುಟ್ಟ ತೊಂದರೆಗಳಿದೆ ಲೈಫಲ್ಲಿ, ಅದನ್ನ ಫಸ್ಟ್ ಬಗೆಹರಿಸ್ಕೊಂಡು ಆಮೇಲೆ ಬಿಗ್ ಸ್ಟೆಪ್ ತಗೋಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ ಪರ್ಸನ್ಗೆ ನೀವ್ ಇವಾಗ ಓಕೆ ಅಂದ್ರೆ ನಿಮ್ಮನ್ನ ಇವಾಗ್ಲೇ ಮದ್ವೆ ಮಾಡ್ಕೊಳಕ್ಕೂ ಅವ್ರು ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಓವರ್ ಆಲ್ ಆಗಿ ಎಲ್ಲಾರ್ಗೂ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ನಿಮ್ ರಿಲೇಶನ್ಶಿಪ್ ಒಂದ್ ಸ್ಟ್ರಾಂಗ್ ಆಗಿ ಆಗ್ಬೇಕು ಅಂದ್ರೆ ನಿಮ್ಮಿಬ್ಬರದೂನು ಒಂದ್ ಡೆಟರ್ಮಿನೇಷನ್ ಬೇಕಾಗುತ್ತೆ, ಮತ್ತೆ ಒಂದ್ ಸ್ವಲ್ಪ ರೂಲ್ಸ್ ಫಾಲೋ ಮಾಡ್ಬೇಕಾಗುತ್ತೆ. ಒಂದು ಟೀಮ್ ವರ್ಕ್ ಅನ್ನೋದು ಇರ್ಬೇಕಾಗುತ್ತೆ ನಿಮ್ಮಿಬ್ಬರ ಮಧ್ಯೆ. ಅದೆಂತ ಬ್ಯಾಡ್ ಸಿಚುಯೇಷನ್ ಆಗ್ಲಿ, ಅದೆಂತ ಕೆಟ್ಟ ಸಿಚುಯೇಷನ್ ಬರ್ಲಿ ನಿಮ್ ಲೈಫಲ್ಲಿ, ನೀವ್ ನಿಮ್ ಹಾನೆಸ್ಟಿನ್ ಬಿಟ್ಕೊಡ್ಬೇಡಿ. ನಿಮ್ ಪರ್ಸನ್ ಜೊತೆ ಟ್ರೂತ್ಫುಲ್ ಆಗಿರ್ರಿ, ಅವಾಗ ನಿಮ್ ರಿಲೇಶನ್ಶಿಪ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇನ್ನ ನೆಕ್ಸ್ಟ್ ಕಾರ್ಡ್ ದಿ ನೈಟ್ ಆಫ್ ವೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾರೆ ನಿಮ್ ಬಗ್ಗೆ ಅಂದ್ರೆ, ನೀವು ಒಬ್ಬ ಚಾರ್ಮಿಂಗ್ ಪರ್ಸನ್ ಅನ್ನೋ ತರನೇ ಅವ್ರು ನಿಮ್ಮನ್ನ ನೋಡ್ತಾರೆ. ಅವ್ರು ನಿಮ್ಮನ್ನ ಯಾವಾಗ್ಲೂ ಇಂಪ್ರೆಸ್ ಮಾಡೋದಿಕ್ಕೆ ನೋಡ್ತಾರೆ. ಅವ್ರು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೇನಾದ್ರೂ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರು ಸಾಕು, ಅವ್ರ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡೋದಿಕ್ಕೆ ಇಷ್ಟಪಡ್ತಾರೆ ನಿಮ್ ಹತ್ರ. ಅವ್ರೆಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ಅದನ್ನ ತೋರ್ಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅವ್ರು ನಿಮ್ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಅವ್ರಿಗೇನೋ ಒಂಥರ ಹ್ಯಾಪಿ ಆಗಿರುತ್ತೆ. ಯಾವಾಗ್ಲೂ ನಿಮ್ ಬಗ್ಗೆ ಥಿಂಕ್ ಮಾಡೋದು, ನಿಮ್ ಬಗ್ಗೆ ತಿಳ್ಕೊಳ್ಳೋದು, ನಿಮ್ ಬಗ್ಗೆ ಮಾತಾಡೋದು, ಅದ್ರಲ್ಲಿ ಅವ್ರಿಗೆ ತುಂಬಾ ಹ್ಯಾಪಿನೆಸ್ ಇದೆ ಅಂತ ಹೇಳ್ಬೋದು. ಇನ್ನ ಯಾರೆಲ್ಲ ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೆ ನಿಮ್ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ನಿಮ್ ಪರ್ಸನ್ಗೆ ಪ್ರತಿದಿನ ಹೊಸದಾಗಿ ಕಾಣಿಸ್ತೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಡೇ ಬೈ ಡೇ ಅವ್ರಿಗೆ ಫೀಲಿಂಗ್ಸ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ನಿಮ್ ಮೇಲೆ. ಆಮೇಲೆ ಏನಂದ್ರೆ, ಅವರು ನಿಮ್ ಲೈಫ್ ಪಾರ್ಟ್ನರ್ ಆಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಲ್ರೆಡಿ ನಿಮ್ಗೆ ಪಾಸ್ಟ್ ಅಲ್ಲಿ ನಿಮ್ಗೆ ಪ್ರಪೋಸಲ್ ಬಂದಿದೆ ಅವ್ರ ಕಡೆಯಿಂದ. ಬಟ್ ಅದರಿಂದ ನಿಮ್ಗೆ ತೊಂದರೆಗಳಾಯ್ತು ಅಥವಾ ನಿಮ್ಮಿಂದ ಅವ್ರಿಗೆ ತೊಂದರೆ ಆಯ್ತು, ಏನೋ ಒಂದು ಸಿಚುಯೇಷನ್ ಇಲ್ಲಿದೆ. ಬಟ್ ಇವಾಗ ಮತ್ತೆ ನಿಮ್ಗೆ ಅವರು ಮತ್ತೆ ಪ್ರಪೋಸ್ ಮಾಡ್ಬೇಕು, ನೀವು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬೆಟರ್ ನೀವು ಫಸ್ಟ್ ಮಾತಾಡ್ಕೊಳ್ಳೋದು ಪ್ರತಿಯೊಂದು ಇದ್ರ ಬಗ್ಗೆ ಅಂತ. ಆ್ಯಂಡ್ ಇನ್ನ ಯಾರು ಸಪ್ರೇಟ್ ಆಗಿದ್ದೀರಾ ಅಥವಾ ಬ್ರೇಕಪ್ ಆಗಿದೆ, ಅವ್ರು ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ ಪರ್ಸನ್ಗೆ ನೀವಿನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದೀರಾ. ಆ, ಮತ್ತೆ ನಿಮ್ ಜೊತೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಕ್ಕೆ ಅವ್ರು ಏನ್ ಮಾಡಕ್ಕೂ ರೆಡಿ ಆಗಿದ್ದಾರೆ. ಅದು ಸ್ವಲ್ಪ ದಿನ ರಿಲೇಶನ್ಶಿಪ್ ಆದ್ರೂ ಪರವಾಗಿಲ್ಲ, ಅದಕ್ಕೆ ಏನ್ ಎಫರ್ಟ್ ಹಾಕ್ಬೇಕೋ ಅದನ್ನ ಹಾಕಕ್ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ನೀವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಅವ್ರ ಫೀಲಿಂಗ್ಸ್ ಮೈಟ್ ಬಿ ಮೋರ್ ಫಿಸಿಕಲ್ ದ್ಯಾನ್ ಎಮೋಷನಲ್ ಅಂತ ಅನ್ಸುತ್ತೆ. ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ಆಮ್, ಮತ್ತೆ ನೀವು ಇಬ್ರು ಒಂದಾಗೋದಿದ್ರೆ ಒಂದು ಶೋರ್ ಮಾಡ್ಕೊಳ್ಳಿ, ಫಸ್ಟು ತಿಳ್ಕೊಳ್ಳಿ. ಇನ್ಸೈಡ್ ಇಂದ ನೀವೇನಿದ್ದೀರೋ ಅದನ್ನ ನೋಡಿ ಅವ್ರು ಇಷ್ಟಪಟ್ಟು ಬರ್ತಾ ಇದಾರಾ ಅಥವಾ ಔಟ್ಸೈಡ್ ನೋಡಿ ಬರ್ತಾ ಇದಾರಾ ಅನ್ನೋದನ್ನ ತಿಳ್ಕೊಳ್ಳಿ. ಓಕೆನಾ? ಅಂಡ್ ಇನ್ಯಾರೆಲ್ಲ ಬಿಗ್ ಡಿಸಿಷನ್ಸ್ ತಗೋಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅನ್ಕೊಂಡಿದ್ದೀರೋ, ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ನಿಮ್ಮನ್ನ ಮದ್ವೆ ಮಾಡ್ಕೊಂಡ್ರೆ ಎಲ್ಲಿ ಅವ್ರ ಇಂಡಿಪೆಂಡೆನ್ಸ್, ಅವ್ರ ಫ್ರೀಡಮ್ ಹೊರ್ಟೋಗ್ಬಿಡುತ್ತೋ ಅಂತ. ಅಫ್ಕೋರ್ಸ್ ಅವ್ರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ ಮೇಲೆ ತುಂಬಾ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಬಟ್ ಮ್ಯಾರೇಜ್ ವಿಷಯ ಅಂತ ಬಂದಾಗ, ಎಲ್ಲಿ ಮ್ಯಾರೇಜ್ ಆದ್ರೆ ಅವ್ರಿಗೆ ಇಷ್ಟ ಬಂದಂಗೆ ಫ್ರೀಯಾಗಿ ಅವ್ರು ಇರಕ್ ಆಗೋದಿಲ್ವೋ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಆದ್ರಿಂದ ಇವಾಗ ಸದ್ಯಕ್ಕೆ ಮ್ಯಾರೇಜ್ ಆಪ್ಷನ್ ಅನ್ನೋದು ಅಷ್ಟು ಗುಡ್ ಐಡಿಯಾ ಅಲ್ಲ ಅಂತ ಅವ್ರು ಫೀಲ್ ಆಗ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದ್ರೆ ಅವ್ರ ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡೋದು ಕಲಿಯೋವರೆಗೂ. ಅಂಡ್ ಎಲ್ಲಾರ್ಗುನು ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ಪ್ರೆಸೆಂಟ್ ಏನ್ ಮೂಮೆಂಟ್ ಇದೆಯೋ ಅದ್ರಲ್ಲಿ ಜೀವಿಸಿ, ಮತ್ತೆ ನಿಮ್ ಸ್ಟ್ರಾಂಗ್ ಫೀಲಿಂಗ್ಸ್ ನಿಮ್ಗೆ ಒಂದು ದಾರಿ ಅನ್ನೋದು ತೋರಿಸುತ್ತೆ. ಅಂಡ್ ನಿಮ್ ಹಾರ್ಟ್ ಫೀಲಿಂಗ್ ನ ಫಾಲೋ ಮಾಡಿ. ಅಂಡ್ ಅದ್ರಲ್ಲೂ ಕೇರ್ಫುಲ್ ಆಗಿರಿ. ಯಾವ್ದೊಂದು ಬಿಗ್ ಡಿಸಿಷನ್ ತಗೊಳಕ್ ಮುಂಚೆ ನಿಮ್ ಪಾರ್ಟ್ನರ್ ಜೊತೆ ಕುತ್ಕೊಂಡು ಓಪನ್ ಆಗಿ ಮಾತಾಡಿ ಅಂತ. ನೆಕ್ಸ್ಟ್ ಕಾರ್ಡ್ 6 ಆಫ್ ವ್ಯಾನ್ಸ್ ಪ್ರಕಾರ ನಿಮ್ ಪರ್ಸನ್ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂದ್ರೆ,
ನಿಮ್ಮ ಪರ್ಸನ್ ನಿಮ್ಮನ್ನ ಹೇಗೆ ನೋಡ್ತಾ ಇದ್ದಾರೆ ಅಂದರೆ ನೀವೊಬ್ರು ಪಾಸಿಟಿವ್ ಪರ್ಸನ್ ಅವ್ರ ಲೈಫಲ್ಲಿ ಅಂತ ನೋಡ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಇದ್ದಾಗ ತುಂಬ ಹ್ಯಾಪಿಯಾಗಿರ್ತಾರೆ ಮತ್ತು ಕಾನ್ಫಿಡೆಂಟ್ ಆಗಿ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಫೀಲ್ ಆಗ್ತಾ ಇದ್ದಾರೆ. ನೀವು ಅವರಲ್ಲಿ ಏನು ಬೆಸ್ಟ್ ಥಿಂಗ್ ಇದೆಯೋ ಆ ಬೆಸ್ಟ್ ಥಿಂಗ್ನ ಗುರುತಿಸಿ ಅದನ್ನ ಅವ್ರಿಗೆ ಪರಿಚಯ ಮಾಡಿಸ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಅವ್ರು ಅದನ್ನ ಫೀಲ್ ಮಾಡ್ತಾ ಇದ್ದಾರೆ. ಒಂಥರ ಮ್ಯಾಗ್ನೆಟ್ ಥರ ನೀವು ಸೆಳಿತೀರಾ ಅವ್ರನ್ನ ಅಂತಾನೂ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಫ್ಯೂಚರ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಹೀಗೆ ಪ್ರೀತಿಯಲ್ಲಿ ಲಾಂಗ್ ಜರ್ನಿ ಮಾಡಬೇಕು ಅಂತ ಅವ್ರು ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡೋದಕ್ಕೆ ನೀವು ಇಬ್ರು ಸೇರಿ ಏನಾದರೂ ಪ್ರಯತ್ನ ಪಡಬೇಕು ಅಂತ ಇದ್ರೆ ದಯವಿಟ್ಟು ಅವ್ರಿಗೆ ತಿಳಿಸಿ ಅಂತ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಯಾರು ಹೊಸದಾಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆ ನಿಮ್ಮ ಪರ್ಸನ್ ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ ನೀವೊಬ್ಬರ ಅಟ್ರಾಕ್ಟಿವ್ ಪರ್ಸನ್ ಆಗಿ ಅವ್ರಿಗೆ ಕಾಣಿಸ್ತಾ ಇದ್ದೀರಾ. ಅಂದ್ರೆ ಅವ್ರ ಲೈಫಲ್ಲಿ ನೀವು ಸಿಕ್ಕಿರೋದೇ ಒಂದು ಅದೃಷ್ಟ ತರ ಫೀಲ್ ಮಾಡ್ತಾ ಇದ್ದಾರೆ. ಸಿಕ್ಕಿದ್ರೇನು ಅದೃಷ್ಟ ಅನ್ನೋ ತರ ಫೀಲ್ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಸ್ಟೇಜ್ ಅಲ್ಲಿರೋ ರಿಲೇಶನ್ಶಿಪ್ ಇವಾಗ ಸ್ಟಾರ್ಟ್ ಆಗಿರೋ ರಿಲೇಶನ್ಶಿಪ್ ಆದ್ರೆ ನೀವು ಇನ್ನೂ ಕಂಫರ್ಟ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಇನ್ನೂ ವಂಡರ್ಫುಲ್ ಆಗಿ ಚೇಂಜ್ ಆಗುತ್ತೆ ನಿಮ್ ರಿಲೇಶನ್ಶಿಪ್ ಮುಂದಕ್ಕೆ ಅಂತ ಹೇಳ್ಬೋದು. ಅಂದ್ರೆ ಹೇಗೆ ಅಂದ್ರೆ ನೀವು ನಿಮ್ ಪಾರ್ಟ್ನರ್ ಇಬ್ರು ಸೇರಿ ನಿಮ್ ಲೈಫ್ ಗೋಲ್ಸ್ ನ ರೀಚ್ ಆಗ್ತೀರಾ, ಅಚೀವ್ ಮಾಡ್ತೀರಾ. ನಿಮ್ಗೆ ಏನೇನ್ ಇಷ್ಟ ಇದೆಯೋ ಏನೇನ್ ಮಾಡ್ಬೇಕು ಅಂತ ಇದೆಯೋ ಅದನ್ನೆಲ್ಲ ಮಾಡ್ತೀರಾ ಅಂತ ಹೇಳ್ಬೋದು. ಅಂಡ್ ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ ರಿಲೇಶನ್ಶಿಪ್ ಅನ್ನೋದೇ ಒಂದು ಕಂಪ್ಲೀಟ್ ಸಕ್ಸಸ್, ಕಂಪ್ಲೀಟ್ ವಿಕ್ಟರಿ ಅನ್ನೋ ತರನೇ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಸರಿಯಾಗಿ ನಡೀತಾ ಇದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ನೀವಿಬ್ರು ಮನ್ಸ್ ಮಾಡಿದ್ರೆ ನಿಮ್ ರಿಲೇಶನ್ಶಿಪ್ ನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬಹುದು. ಯಾವಾಗ್ಲೂ ನೀವಿಬ್ರು ಜೊತೆಲೇ ಇರ್ಬೇಕು ಏನೋ ಒಂದು ಅಚೀವ್ ಮಾಡ್ಬೇಕಂದ್ರೆ ಅಂತ ಈ ಕಾರ್ಡ್ ಹೇಳ್ತಾರೆ. ಇನ್ನ ಸಪ್ರೇಟ್ ಆಗಿರೋರು ಅಥವಾ ಬ್ರೇಕಪ್ ಆಗಿರೋರ್ಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮತ್ತೆ ನೀವು ಅವ್ರ ಲೈಫಲ್ಲಿ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ ಜೊತೆ ಇದ್ದ ಒಳ್ಳೆ ಮೆಮೊರೀಸ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಇವಾಗ ಏನ್ ಸಿಚುಯೇಷನ್ ಅಲ್ಲಿ ಇದ್ದಾರೆ, ಸಿಂಗಲ್ ಆಗಿದ್ದಾರೆ, ಆ ಲೈಫ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವ್ರು ನಿಮ್ ಜೊತೆ ಇದ್ರಲ್ವಾ ರಿಲೇಶನ್ಶಿಪ್ ಅಲ್ಲ, ಆ ಲೈಫೇ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಮೇ ಬಿ ಅವ್ರು ಮತ್ತೆ ಬಂದು ನಿಮ್ಗೆ ಪ್ರಪೋಸ್ ಮಾಡ್ಬೋದು. ಸೊ ಬಿ ರೆಡಿ ಅಂತ ಹೇಳ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ. ಇನ್ನ ಯಾರೆಲ್ಲ ಬಿಗ್ ಡಿಸಿಷನ್ಸ್ ತಗೋಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಇದೀರೋ ಅವ್ರಿಗೆ ನಿಮ್ ಪರ್ಸನ್ ಹೇಗ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ ಪರ್ಸನ್ಗೂ ಕೂಡ ನಿಮ್ ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗೋದಕ್ಕೆ ಇಷ್ಟ ಇದೆ. ಆಮೇಲೆ ನೀವೊಂದು ಗ್ರೇಟ್ ಮ್ಯಾಚ್ ಅವ್ರಿಗೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ಈ ಮ್ಯಾರೇಜ್ ಪ್ರಪೋಸಲ್ ನಿಮ್ ಸೈಡ್ ಇಂದಾನೆ ಬರ್ಲಿ ಅಂತ ಅವರು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೀವೇ ಟ್ರೈ ಮಾಡಿ, ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಅಂಡ್ ಇನ್ನೆಲ್ಲರಿಗೂ ಈ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ಇದೊಂದು ಸಕ್ಸಸ್ಫುಲ್ ನ ಮತ್ತೆ ಒಂದು ವಿಕ್ಟರಿ ಅನ್ನೋದನ್ನೇ ಹೇಳುತ್ತೆ. ನಿಮ್ ರಿಲೇಶನ್ಶಿಪ್ ಸಕ್ಸಸ್ ಆಗಿರೋದನ್ನ ಹೇಳುತ್ತೆ. ಎಲ್ಲ ಒಂದು ಪಾಸಿಟಿವಿಟಿ ತುಂಬಿರೋ ರಿಲೇಶನ್ಶಿಪ್ ಅನ್ನೋದನ್ನ ತೋರಿಸುತ್ತೆ. ನಿಮ್ ರಿಲೇಶನ್ಶಿಪ್ಗೋಸ್ಕರ ನೀವ್ ಎಷ್ಟು ಚಾಲೆಂಜಸ್ ಫೇಸ್ ಮಾಡಿದ್ರಿ, ಎಷ್ಟು ಕಷ್ಟಪಟ್ಟಿದ್ರಿ, ಅದೆಲ್ಲ ಇವಾಗ ನಿಮ್ಗೆ ಅದ್ರದ್ದು ಫಲ ಸಿಗ್ತಾ ಇದೆ ನಿಮ್ಗೆ ಅಂತಾನೆ ಹೇಳ್ಬೋದು. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ನನಗಾಗಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೆ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕೋ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.